ನನ್ಗ್ಯಾಕೋ ತುಂಬಾ ಭಯವಾಗ್ತಿದೆ. ಹೇಗಾದ್ರೂ ಮಾಡಿ ನನ್ ಮಗನ ಹುಡುಕಿ ಕೊಡಿ ಸರ್. ಯಾಕೆ ಸರ್ ಏನು ಮಾತಾಡದೆ ಗಪ್ ಚುಪ್ಪ ಕೂತಿದ್ದೀರಾ? ಆಫೀಸ್ ತರ ಆಕ್ಟ್ ಮಾಡಿ ನಮ್ಮ ಹತ್ರ ಬೀಗ ಓಡಿಸ್ತು 10% ಇವನೇ ಸರ್. ಬೆಂಡೆತ್ತಿ ಸರ್ ಬಾಯ್ ಬಿಡ್ತಾನೆ. ಏರೋಪ್ಲೇನ್ ಇತ್ತು ಸರ್, ಎಲ್ಲ ಹೇಳ್ತಾನೆ. ಶಟ್ ಅಪ್. ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗಿ, ನಾನೆಲ್ಲ ವಿಚಾರಿಸ್ತೀನಿ. ಸರಿ ಸರ್. ಸರ್ ನನ್ನ ತಾಯಣೆ ನಾ ಯಾವ ತಪ್ಪನ್ನು ಮಾಡಿಲ್ಲ ಸರ್. ರಾಜೇಶ್, ಯಾಕೆ ಈ ರೀತಿ ನಾಟಕ ಆಡ್ತಾ ಇದೆಯಾ? ರಾಜೇಶ್ ಅನ್ನೋರು ಇಲ್ಲಿ ಯಾರು? ನೀನ್ ಫಾರಿನ್ ಹೋಗಿದ್ದಾಗ ನಿಮ್ ತಾಯಿ ನಿನಗೋಸ್ಕರ ಎಷ್ಟು ಅಂಬಲಿಸ್ತಾ ಇದ್ರು ಗೊತ್ತಾ? ನೀನ್ ಫಾರಿನಿಂದ ಬಂದ್ಮೇಲೆ ಒಂದು ಹುಡುಗಿ ವಿಷಯಕ್ಕೆ ಮನೆ ಬಿಟ್ಟು ಬಂದು ಈ ರೀತಿ ನಾಟಕ ಆಡ್ಕೊಂಡು ಬದುಕ್ತಾ ಇದೆಯಲ್ಲ, ಎಜುಕೇಟೆಡ್ ಆಗಿ ನೀನ್ ನಿಮ್ ತಾಯಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಏನ್ ಸರ್ ಇದು ವಿಚಿತ್ರವಾಗಿದೆಯಲ್ಲ. ರಾಜೇಶು ಅಂತೀರಾ, ಫಾರಿನ್ ಅಂತೀರಾ, ಮನೆ ಬಿಟ್ಟು ಬಂದಿದ್ದೀನಿ ಅಂತೀರಾ. ಇದು ಯಾವ್ದೋ ಡಬಲ್ ಆಕ್ಟಿಂಗ್ ಸಿನಿಮಾ ಇದ್ದಂಗಿದೆಯಲ್ಲ ಸರ್. ಸರ್ ಪ್ರಮಾಣವಾಗ್ಲೂ ನಾನು ರಾಜ ಸರ್. ಎಲ್ರು ನನ್ನ ಬೊಂಬಾಟ್ ರಾಜ ಅಂತ ಕರೀತಾರೆ ಸರ್. ಹೌದು ಸರ್, ಈತ ರಾಜನೇ. ಚಿಕ್ಕ ಪುಟ್ಟ ಕಳ್ತನ ಮಾಡಿ ಹಲವಾರು ಸಾರಿ ಸಿಕ್ಕಾಕೊಂಡಿದ್ದಾನೆ. ಡೀಟೇಲ್ಸ್ ಇದ್ರಲ್ಲಿದೆ ನೋಡಿ. ಸರ್ ಅವೆಲ್ಲ ಹಳೆ ಕತೆ ಸರ್. ನೀವು ಒಬ್ಬ ಗಂಡಸ, ಮುಖದ ಮೇಲೆ ಮೀಸ ಒಂದು ಕೇಡು. ನೀರಿಂದ ಹೆಣ ಎದ್ದು ಬರೋದು ಅಂದ್ರೇನು, ತಾಯಿ ಹೆಣನ ಹೊತ್ಕೊಂಡು ಬರೋದು ಅಂದ್ರೇನು? ಜೀರ್ಣಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ ಮೇಲೆ ಇಂಥ ಎಲ್ ಬೋರ್ಡ್ ಎಡಬಿಡಂಗಿ ಕೆಲಸಗಳನ್ನ ಯಾಕ್ರಿ ಮಾಡ್ತೀರಾ? ನಾನು ಬಡ್ಕೊಂಡೆ, ನೀವು ಮಾಡೋದು ಮಾಡ್ತೀರಾ. ಹೆಣನ ಸುಟ್ಟು ಹಾಕ್ಬಿಡಿ ಗುರ್ತು ಸಿಗದ ಹಾಗೆ ಅಂತ ಕೇಳಿದೆ. ನನ್ನ ಮಾತನ್ನ ಅನುಭವಿಸಿ ಅನುಭವಿಸಿ. ಅಯ್ಯೋ, ಸಂಪೂರ್ಣವಾಗಿ ಇನ್ನೇನ್ ಆಸ್ತಿ ನಮ್ ಕೈಗೆ ಸಿಗುತ್ತೆ ಅನ್ನೋ ಟೈಮೇ ಸರಿಯಾಗಿ ತಾಯಿ ಮಗನ್ ಭೂತ ಬಂದ್ಬಿಡ್ತು ಕಡೆ. ಜೊತೆಗೆ ಅಪ್ಪನ ಭೂತಾನ ಬಂದ್ಬಿಟ್ಟಿದ್ರೆ ನಮ್ ಗತಿ. ಅಯ್ಯೋ ಭಾವ, ಅಯ್ಯೋ ಬೇವಾರ್ಸಿ, ನಿನಗೆ ಯಾವ ಭೂತ ಆಡ್ಕಾಯಿಸ್ಕಂತೋ? ಅದೇನ್ ಬೋಳೋ? ಏನಿಲ್ಲ ಭಾವ, ಈ ಸತ್ತೋರ್ಗೆ ತಿಥಿ ಮಾಡದೆ ಹೋದ್ರೆ ಭೂತವಾಗಿ ಬಂದ್ಬಿಡ್ತಾರಂತೆ. ಹೌದಾ ಮಗನೇ, ಮೊದಲು ನಿನ್ ತಿಥಿ ಮಾಡಿ ನಿನ್ನ ಪಿಂಡನ ನಿನ್ಗೆ ತಿನ್ನಿಸ್ತೀನಿ. ಈಗ ಯಾಕೆ ಬಂತು ಏನ್ ಮಾಡ ನಿಂಗೆ? ನಿನ್ನೆ ರಾತ್ರಿ ನನ್ಗೊಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನಮ್ಮ ಅತ್ತೆ ಇದಾರಲ್ಲ ಸುಮಿತ್ರತೆ, ಅವರು ಸತ್ತೋದಾಗೆ. ಅವ್ರ ಮಗ ರಾಜೇಶ ಅವರು ಸತ್ತೋದಾಗೆ. ಅವರಿಬ್ರು ಭೂತವಾಗಿ ಮನೆಗೆ ಬಂದಂಗೆ. ಅದಕ್ಕೆ ಕೇಳ್ದೆ. ಅಯ್ಯೋ ದೇವನ, ಈ ನಿನ್ನ ತಮ್ಮ ನನ್ನ ಮಗನಿಗೆ ಬೀಳು ಒಂದೊಂದು ಕನಸು ನನಗೆ ಏದುಸ್ರು ತರ್ತಾ ಇದೆಯಲ್ಲ. ಈ ನನ್ನ ಮಗ ಮಲಗಿದ್ರೆ ತಾನೇ ನಿದ್ದೆ ಬರೋದು. ನೀವು ನಿದ್ದೆನೆ ಬರೋದಾಗ ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ.